ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ. ಇದೇ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ದಿನ ಬೆಳಗಾದ್ರೆ ನಮ್ಮ ಪಾರ್ಟಿಯನ್ನೇ ಟೀಕೆ ಮಾಡ್ತಿದ್ರು, ಹಾದಿ ಬೀದಿಯಲ್ಲಿ ನಿಂತು ಮಾತನಾಡ್ತಾ ಇದ್ರು, ಸುಮ್ಮನೆ ಬಿಡ್ತಾರ? 2 ದೋಣಿಯಲ್ಲಿ ಕಾಲಿಟ್ರೆ ಹೀಗೆ ಆಗೋದು. ಯತ್ನಾಳ್ ಉಚ್ಚಾಟನೆ ಬಹಳ ದಿನದ ಹಿಂದೆನೇ ಆಗಬೇಕಿತ್ತು ಅಂಥೇಳಿ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶಿಸ್ತು ಸಮಿತಿಯ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ. ಮಾತಾಡೋದು ಆದಿ ಬೀದಿಲಿ ಮಾತಾಡಿದ್ರೆ, ನಮ್ಮನೆ ವಿಷಯನ ಆದಿ ಬೀದಿಲಿ ಮಾತಾಡ್ರೆ ಬಿಡ್ತಾರ? ಇವ್ರು ನಮ್ಮ ಪಾರ್ಟಿಯನ್ನ ದಿನ ಬೆಳಗ್ಗೆ ಆದರೆ ಮಾತಾಡ್ತಿದ್ರು ಅಂತ ಹೇಳಿದ್ರೆ ಅದು ಹೈಕಮಾಂಡ್, ವಿಜೇಂದ್ರನ ಅಧ್ಯಕ್ಷರು ಮಾಡಿರೋವಂಥದ್ದು ಹೈಕಮಾಂಡ್, ನಾವಲ್ಲ ಅದು ಮಾಡಿರೋದು. ಯಾವಾಗ ಹೈಕಮಾಂಡ್ ಕ್ವಶನ್ ಮಾಡೋರು ಅವರು. ಇಸ್ ಎ ಕರೆಕ್ಟ್ ಡಿಸಿಷನ್. ಯಾವನೇ ಆದರೂ ಎಷ್ಟೇ ದೊಡ್ಡವನಿದ್ರು ಹೈಕಮಾಂಡ್ಗೆ ಮಾತಾಡಿದ್ರೆ, ಪಾರ್ಟಿ ವಿರುದ್ಧ ಮಾತಾಡಿದ್ರೆ ಈ ಶಿಕ್ಷೆ ಇರುತ್ತೆ ಅನ್ನೋದನ್ನ ಒಂದು ಸಂದೇಶವನ್ನು ಕಳಿಸಿದ್ದಾರೆ. 2 ದೋಣಿಯಲ್ಲಿ ಕಾಲಿಡ್ಕೊಂಡು ಹೋದ್ರೆ ಹಿಂಗೆ ಆಗೋದು. ಒಂದು ಪರ ಇರಬೇಕು, ಪಕ್ಷಕ್ಕೂ ಶ್ರದ್ಧೆಯಿಂದ ಇರಬೇಕು. ಪಕ್ಷದಿಂದ ತಾನೇ ಗೆದ್ದಿರೋದವರು, ಪಕ್ಷನೇ ಕ್ವಶನ್ ಮಾಡೋಂಗಾದ್ರೆ ಅದರಿಂದ 2 ದೋಣಿಲಿ ಯಾವತ್ತೂ ಸಾಗೋಕ್ಕಾಗಲ್ಲ. ಒಂದು ವಿರೋಧ, ಪಕ್ಷ ವಿರೋಧ ಮಾಡೋದು, ಒಂದು ಕಡೆ ಹಿಂದೂ ಮಾತಾಡೋದು, ಎರಡನ್ನೂ ಗೊಂದಲ ಮಾಡ್ಕೊಂಡು ಮಾತಾಡೋದಕ್ಕೆ ಈ ಶಿಕ್ಷೆ ಆಗಿದೆ ಅವರಿಗೆ.